ಆದ್ರೂ ರಾಮಣ್ಣ ಪಾಪ ಕಣ ಜಾನಕಿ. ಓಹ್, ಕಷ್ಟಪಟ್ಟು ಅಡುಗೆ ಮಾಡಿ ಕೈ ನೋಸ್ಕೊಂಡ್ರದ್ ನಾನು, ನಿಮ್ಮ ರಾಮಣ್ಣಂಗೆ ಮಾತ್ರ ಕೇರ್ ಮಾಡ್ತೀಯಾ? ಮತ್ತಿನ್ನೇನು, ರಾಮಣ್ಣ ನೀನು ಸುಮ್ಕೆ ಬಿಡ್ತೀಯಾ? ಎಲ್ಲದಕ್ಕೂ ಸೇರಿಸಿ ವಸೂಲಿ ಪ್ಲಾನ್ ಮಾಡಿದೀಯಲ್ಲ. ಅದ್ರಲ್ಲಿ ವಸೂಲಿ ಏನಿದೆ ಅನ್ನೋ? ನಾನೇ 100 kg ಮೂಟೆ ಹೊರಗೆ ಹೇಳದ್ನಾ, ಅಥವಾ ಮನೆ ಕೆಲಸ ಮಾಡಿ ಅನ್ನ? ಇಲ್ವಲ್ಲ, ನನ್ನ ಮನ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡಕ್ಕೆ ಹೇಳಿದ್ದೀನಿ. ಅಪ್ಪ ಅಮ್ಮನ ಕಾಯಿಸಿದ್ರಲ್ಲ, ಇಷ್ಟಾದ್ರೂ ಮಾಡಲಿಲ್ಲ ಅಂದರೆ ಹೇಗೆ? 100 kg 100 ಮೂಟೆ ಬೇಕಾದ್ರೂ ರಾಮಣ್ಣ ಹೊತ್ಕೊತಾರೆ. ಆದ್ರೆ ಹುಡುಗಿರ್ ವಿಚಾರ ಅಂತ ಬಂದ್ರೆ ಸೊನ್ನೆನೆ. ಲೇಟಾಗಿ ಬಂದು ಅಪ್ಪ ಅಮ್ಮನ ಕಾಯಿಸಿದ್ರು ತಾನೇ, ಮಾಡಲಿ ಬಿಡು. ಆದರೂ ತುಂಬ ಗೋಳ ಇಕ್ಕೋಬೇಡ ಜಾನಕಿ, ಪಾಪ ಅವರು. ಛೇ, ಹಾಗೆಲ್ಲ ಅನು. ರಾಮೂರು ಅಷ್ಟು ದೊಡ್ಡ ಪೈಲ್ವಾನ ಆದರೂ ಮಗುನಂತ ಮನ್ಸಿನವರು, ತುಂಬಾ ಇನ್ನೋಸೆಂಟ್. ಈ ಥರ ಫ್ರೆಂಡ್ ಯಾರಿಗೆ ಸಿಗ್ತಾರೆ ಹೇಳು? ಅದಕ್ಕೆ ಅವ್ರ ಹತ್ರ ಈ ರೀತಿ ಸ್ವಲ್ಪ ತಮಾಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅನಿಸ್ತು. ಅದು ಅಲ್ಲದೆ ಅವ್ರು ನನಗೆ ಇಷ್ಟವಾಗಿರೋದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಓಹೋ, ಆಮೇಲೆ ಬೇಕಾದರೆ ನೀನೇ ನೋಡು. ನಿನ್ ತುಂಟತನ ಸ್ವಲ್ಪ ಜಾಸ್ತಿನೇ ಆಯಿತು. ರಾಮಣ್ಣ, ನಿಂಗೆನ್ನ ತಲೆಗಿಲ್ಲ ಕೆಟ್ಟೈತಾ? ಯಾವ ವಿಷಯನ ಯಾರು ತಾವು ಕೇಳ್ಬೇಕಂತ ಗೊತ್ತಿಲ್ವೇ? ಲವ್ ಹಂಗಲ್ಲಕ್ಕಲ್ಲ, ಬಾಬು ತಾವು ಕೇಳ್ದೆ, ಅವನು ಏನು ಹೇಳ್ದ ಒಂದು ಅರ್ಥ ಆಗ್ಲಕ್ಕಲ್ಲ. ಅದಕ್ಕೆ ಮೇಡಮ್ಗೆ ಏನು ಇಷ್ಟ ಅಂತ ಇವ್ರ ತಾವ ಕೇಳ್ತಿದ್ಯಾ? ನೀವಿಬ್ರು ಮಾತಾಡ್ತಾರೆ, ಕರೀರಿ, ಆಮೇಲೆ ನಾವು ಗೋಲಿ ಆಡ್ತಿರ್ತೀವಿ. ಲವ್ ದೊಡ್ಡೋಟೆ ನಿಂತ್ಕಲ್ಲ, ಈ ಮಂಜಿಂಗೆ ತಲೆ ಇಲ್ಲ, ನೀವಿಲ್ಲೇ ರೀ. ಈಗ ನಾವೆಲ್ಲ ದೋಸ್ತುಗಳಲ್ವಾ, ಯಾವಾಗಾರ ನಿಮಗೆ ನನ್ನ ಮ್ಯಾಗ ಕೋಪ ಬಂದರೆ ನಾನು ಹೆಂಗೆ ಅದನ್ನ ಸಮಾಧಾನ ಮಾಡೋದು? ನಿನ್ ಮ್ಯಾಕ್ ಯಾಕೆ ರಾಮಣ್ಣ ಕೋಪ ಬರ್ತೈತೆ? ನೀನ್ ಏಟ್ ಒಳ್ಳೆನು. ಅಂದರೆ ಅದು ಮೇಡಮಿಗೆ ಗೊತ್ತಾಕಿಲ್ವೇ? ಹಂಗಲ್ಲ ಕಲರ ಬರ್ಬಲ್ಲೋ, ಅಕಸ್ಮಾತ್ ಕೋಪ ಬಂದರೆ ಏನು ಮಾಡೋದು ಅಂತ. ಏನು ಕೊಡ್ಸಿದ್ರೆ ನಿಮ್ಮ ಕೋಪ ಕಮ್ಮಿ ಆಗ್ತೈತೆ? ಎಗ್ಲು ಮ್ಯಾಕ್ ಕಿಡ್ಸ್ಕೊಂಡು ಈ ಸ್ಕೂಲ್ ತಾವ್ ಕರ್ಕೊಂಡು ಹೋಗೋ ರಮಣ. ಲೈ ಅವೆಲ್ಲ ಹಾಕಿಲ್ಲ, ಬೇರೆ ಏನಾರು ಹೇಳು. ಅಜ್ಜಿ ಕೂದಲು ಬಿಡಿ, ಐಸ್ ಕ್ರೀಮ್ ಕೊಡ್ಸು, ನಂಗೊಂದ್ ಗುಗ್ರಿ. ರಾಮಣ್ಣ, ಏನಾಯ್ತು ನೋಡು ನಿನಗೆ? ಹುಡುಗರ ಆಸೆ ಬೇರೆ, ಮೇಡಮ್ ಆಸೆ ಬೇರೆ. ಲೈ ಹಂಗೆಲ್ಲ ಏನೂ ಇಲ್ಲ, ಫ್ರೆಂಡ್ಶಿಪ್ ಅಂದ್ಮೇಕೆ ಎಲ್ಲ ಒಂದೇ. ನೀವು ಹೇಳ್ರಲ್ಲ, ಇನ್ನೂ ಏನೇನು ಬೇಕು ಹೇಳಿ. ಕಡ್ಲೆಕಾಯಿ ಕುಡ್ಸು, ಪಿಕ್ಚರ್ ಕರ್ಕೊಂಡೋಗು, ಪಟ್ನು ಕರ್ಕೊಂಡೋಗು, ನಂಗೆ ಬುಲೆಟ್ ಅಲ್ಲಿ ಊರ್ ಸುತ್ಸು, ಸಾರ್ದಾವಂತಾವು ಬಿಟ್ ಮಾಡಿಸ್ಕೊಡು. ನೀವು ಅದು ಬಾಬಾ, ಇವರಿನ್ನೂ ಮನೆಗೆ ಬಂದಿಲ್ಲ. ಹೌದಾ? ನಾನು ಹೋಗಿ ನೋಡ್ಕೊ ಬರಲ್ಲ? ಅಯ್ಯೋ ಬೇಡ ಬಾಬಾ, ಇವ್ರ ಈ ನಡುವೆ ಹೀಗೆ ಮಾಡ್ತಿದ್ದಾರೆ. ಇವತ್ತು ಅವ್ರು ಬರಲಿ, ನಾನೇ ಅವ್ರನ್ನ ಕೇಳ್ತೀನಿ ಇಲ್ಲಿರ್ಲಾ ಅಥವಾ ನನ್ನ ತವ್ರ ಮನೆಗೆ ಹೊಟ್ಟೋಗ್ಲಾ ಅಂತ. ಅಯ್ಯೋ ಅದಕ್ಕೆ ಯಾಕಂಗೆ ಮಾತಾಡ್ತೀರಾ? ನೀವೇನು ತಲೆ ಕೆಡಿಸ್ಕೋಬೇಡಿ, ಅಶೋಕ ಬಂದಮೇಲೆ ನಾನೇ ಅಂತ ಮಾತಾಡ್ತೀನಿ, ನೀವಾಗ ಮಲ್ಕೊಳ್ಳಿ. ಇಲ್ಲ ಬಾಬಾ, ನಾನು ಅವ್ರಿಗೆ ಮತ್ತೆ ಕಾಲ್ ಮಾಡಿ ನೋಡ್ತೀನಿ, ನೀವು ಮಲ್ಕೊಳ್ಳಿ. ಅಶೋಕ ಯಾವಾಗ ಬರೋದು, ಅದಕ್ಕೆ ಯಾವಾಗ ಹೋಗೋದು? ದೇವ್ರೆ, ಮೇಡಮ್ ಬಂದು ಕಾಯ್ತಿದ್ರಿ, ಏನು ಮಾಡಲಿ? ಅದಕ್ಕೆ ಒಳಗೆ ಹೋಗಿ
ಇವತ್ತು ರಾತ್ರಿ ಬನ್ನಿ, ನಿಮ್ಮ ಪಾಪ ಹೆಂಗೆ ಮಾಯ ಆಯ್ತೈತೆ ಅಂತ ನೋಡಿ. ಜಾನಕಿ, ಸದ್ಯ ನೀನು ಮಲಗಿಲ್ವಲ್ಲ, ಬಾ ಹೊರಗಡೆ. ಎಲ್ಲಿಗಮ್ಮ? ಎಲ್ಲಿಗೂ ಇಲ್ಲ. ಹಿಂದಿನ ಬಿದಿಲಿ ಕಾವೇರಮ್ಮ ಇದ್ದಾರಲ್ಲ, ಅವ್ರ ಮಗಳು ಮದುವೆ. ಅಲ್ಲಿಗೆ ಬಂದಿರೋ ಕೆಲವು ಹೆಂಗಸರು ಮೆಹಂದಿ ಹಾಕೊಳ್ಳೋಕೆ ಅಂತ ಇಲ್ಲಿಗೆ ಬರ್ತಿದ್ದಾರೆ. ಅದಕ್ಕೆ ನೀನು ಬಾ. ಇಲ್ಲಿಗ? ಈಗ್ಲಾ? ಯಾಕಮ್ಮ? ಯಾಕೆ ಅಂದರೆ ಅವ್ರ ಮನೇಲಿ ಜಾಗ ಇಲ್ಲದೆ ಇರಬಹುದು. ಬರೋರ್ನ ಬೇಡ ಅಂತ ಹೇಳೋದಕ್ಕಾಗತ್ತಾ? ನಿನಗೂ ಇಂಟ್ರೆಸ್ಟ್ ಇದ್ರೆ ಮೆಹಂದಿ ಹಾಕೋ, ಇಲ್ಲಾಂದ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡುವಂತೆ ಬಾ. ಸರಿ, ನೀನು ಹೋಗು, ನಾನು ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಈ ಹೆಂಗಸ್ರೆಲ್ಲ ಇವತ್ತೇ ಬರ್ಬೇಕಾ? ನಾನು ಹೇಗೆ ಹೊರಗೋಗೋದು ಇವಾಗ? ಬನ್ನಿ ಬನ್ನಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆನ್ನಾಗಿದ್ದಾಳೆ. ಎಲ್ಲರೂ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ನೀವು ಬರಲೇ ಇಲ್ಲ. ಕಾವೇರಮ್ಮರು ತುಂಬ ಕರೆದಿದ್ರು. ಬೆಳಗ್ಗೆ ಬರ್ತೀನಿ, ಸ್ವಲ್ಪ ಕೆಲಸ ಇತ್ತು ಇವತ್ತು. ಕುಡಿಯೋಕೆ ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್ ಏನು ಕೊಡಲಿ? ಹೌದಾ, ಶೆಕೆ ಅಲ್ವಾ? ಜ್ಯೂಸೇ ಮಾಡಿ ತರಿಸ್ತೀನಿ. ಅದಕ್ಕೆ ಇನ್ನೂ ಇಲ್ಲೇ ಅವರಲ್ಲ, ಹೆಂಗಪ್ಪ ಈಚೆ ಕಡೆಗೆ ಹೋಗೋದು? ಮೇಡಮ್ ಬೇರೆ ಕಾಯ್ಕೊಂಡಿರ್ತಾರೆ. ವಾ, ಅತ್ತಿಗೆ ಕಾಣ್ತಿಲ್ಲ. ರಾಮ, ಇನ್ನು ಮನೆ ಕಂಡಿದ್ರೆ ಕ್ಯಾಮೆ ಕೆಟ್ಟಂಗೆ. ಮೇಡಮ್ನ ನೀನೇ ಬರೋಕ್ಕೆ ಹೇಳಿ ಹಿಂಗೆ ಬಿತ್ಕೊಂಡಿದ್ರೆ ಪರಮಾತ್ಮ ಮೆಚ್ಚಕ್ಕಿಲ್ಲ. ನಡಿ ನಡಿ, ಈಗಲೇ ಓಟ ಕಟ್ಟು.